ಗಣಾನಾನ್ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತ್. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025 ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, 12 ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಮಕರ ರಾಶಿ. ಮಕರ ರಾಶಿ ಈ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದಿಂದಲೇ ಅತ್ಯಂತ ಸಂತೋಷ ಪಡುವಂತಹ ರಾಶಿ. ಅತ್ಯಂತ ಸಂತೋಷ ಯಾಕೆ ಅಂತಂದರೆ, 7.5 ವರ್ಷದ 7.5 ನಿಮಗೆ ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದಿಂದನೇ ದೂರ ಆಗೋಯ್ತು. ಶನಿ ಪ್ರಭಾವ ನಿಮ್ಮ ಮೇಲೆ ಇಲ್ಲ. ಮೇಲಾಗಿ ನಿಮ್ಮ ರಾಶ್ಯಾಧಿಪತಿ ಶನಿ ಆದ್ದರಿಂದ ಏನೇನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಶನಿ ಪರಮಾತ್ಮನ ಅನುಗ್ರಹ ನಿಮಗೆ ವಿಶೇಷವಾಗಿ ಸಿಗುತ್ತೆ. ಮಕರ ರಾಶಿಯವರಿಗೆ 7.5 ದೂರ ಆದ ಕೂಡಲೇ ಉತ್ತಮವಾದ ಜೀವನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜೊತೆಗೆ ಶನಿಯ ಬಲ ಅನ್ನುವಂಥದ್ದು ವೃದ್ಧಿ ಆಗೋದ್ರಿಂದ, ನಿಮ್ಮ ರಾಶ್ಯಾಧಿಪತಿ ಆದ್ದರಿಂದ ಕೈ ಇಟ್ಟಂಥ ಕೆಲಸ ಪೂರ್ತಿ ಆಗುತ್ತೆ. ಇಷ್ಟು ದಿನ ಪಟ್ಟಂಥ ಕಷ್ಟಕ್ಕೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಏನೇನು ನಿಮ್ಮ ಮೇಲೆ ನೆಗೆಟಿವ್ಸ್ ಇದೆಯೋ ಅದೆಲ್ಲ ಪಾಸಿಟಿವ್ ಆಗ್ತಾ ಬರುತ್ತೆ. ಕೋರ್ಟು ಕಚೇರಿ, ನ್ಯಾಯಕ್ಕೆ ಸಂಬಂಧಪಟ್ಟದ್ದು, ಕೆಲಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರವಾಗಿ ಕೋರ್ಟಲ್ಲಿ ದಿಗ್ವಿಜಯ ಪ್ರಾಪ್ತಿಯಾಗಿ ಕೆಲಸ ಸ್ಥಿರ ಹಾಗೂ ಬಲ ಆಗತ್ತೆ. ಮೇ 15 ಗುರುಬಲ ಹೋಗುತ್ತೆ. ಆದಷ್ಟು ಸ್ವಲ್ಪ ಈ 1.5 ತಿಂಗಳಲ್ಲಿ ಎಷ್ಟು ಫಿನಾನ್ಷಿಯಲ್ ಅಕ್ಯುಮುಲೇಷನ್ ಮಾಡೋಕ್ಕಾಗುತ್ತೋ ಮಾಡಿಟ್ಕೊಳ್ಳಿ. ಮುಂದಕ್ಕೆ ದುಡ್ಡಿಗೆ ಪರದಾಡಬೇಡಿ, ಯಾರ ಹತ್ರ ಸಾಲ ಕೇಳಬೇಡಿ, ಯಾರ ಹತ್ರ ಕೈ ಬೇಡಿ, ದುಡ್ಡು ಕೇಳಬೇಡಿ. ಸ್ವಲ್ಪ ಖರ್ಚು ಕಡಿಮೆ ಮಾಡಿ, ನೀವೇ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಅವಸರ ಸಮಯಕ್ಕೆ ಬೇಕಾಗತ್ತೆ ಅಂತ ಮಕರ ರಾಶಿಯವರು ಈ ಕೆಲಸ ಮಾಡಬೇಕು. ಹಣದ ಅನಾನುಕೂಲ ಅನ್ನುವಂಥದ್ದು ನಿಮಗೆ ಆಗದೇ ಇರಲಿ ಅನ್ನುವಂಥ ಉದ್ದೇಶಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಗುರುಬಲ ಹೋಗುತ್ತೆ. ಮೇ 15 ಗುರುಬಲ ಇರಲ್ಲ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರು 6ನೇ ಮನೇಲಿ ಇರ್ತಾರೆ. 6ನೇ ಮನೆ ಗುರು ನಿಮಗೆ ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಕೊಡಲ್ಲ, ನ್ಯೂಟ್ರಲ್ ಆಗಿರ್ತಾರೆ. ಹಾಗಾಗಿ ಗುರುವಿಂದ ಏನು ನೆಗೆಟಿವ್ ಇಲ್ಲ. ಇನ್ನು ರಾಹುಕೇತುಗಳು ಬದಲಾವಣೆ ಆಗುತ್ತೆ ನೋಡಿ. ಮಕರ ರಾಶಿಯವರಿಗೆ ಮೇ 20 ರಾಹು 2ನೇ ಮನೆಗೆ ಬರ್ತಾರೆ, ಕೇತು 8ನೇ ಮನೆಗೆ ಬರ್ತಾರೆ. ರಾಹುವಿಂದನೂ ಒಳ್ಳೆ ಫಲ ಸಿಕ್ಬಿಡುತ್ತೆ. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿ ಅಂತ ಶನಿಗೆ ರಾಹು ಮಿತ್ರ. ಆದರೆ ಕೇತು ಸೂರ್ಯನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೇತುವಿಂದ ಸ್ವಲ್ಪ ಪ್ರಭಾವ ಜಾಸ್ತಿ ಆಗುತ್ತೆ. ಕೋಪ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಅಂದರೆ ರೌದ್ರವಾದ ಘೋರವಾದಂಥ ಕೋಪ ಇರುತ್ತೆ. ಕೋಪ ಜಾಸ್ತಿ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದೇ ನಿಮಗೆ ಶತ್ರು. ಮಕರ ರಾಶಿಯವರಿಗೆ ಈ ತಿಂಗಳು ಕೋಪವೇ ಶತ್ರು. ಅದೊಂದು ಮೇನ್ ಇಂಪಾರ್ಟೆಂಟ್. 2ನೇದು, ಗುರುಬಲ ಹೋಯಿತು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗುರುಬಲ ಹೋದರೂ ಕೂಡ ನಿಮಗೆ ಎಲ್ಲ ಥರದ ಅನುಕೂಲ ಆಗುತ್ತೆ. ಯಾಕಂದರೆ ಗುರುವಿಂದ ಕೆಟ್ಟದ್ದು ಬರಲ್ಲ. ಫಿನಾನ್ಷಿಯಲಿ ಮಾತ್ರ ಸ್ವಲ್ಪ ಬಲ ಮಾಡಿ ಇಟ್ಕೊಳ್ಳಿ. ರಾಹುಕೇತುಗಳ ಬದಲಾವಣೆ ಬಗ್ಗೆನೂ ಕೂಡ ಚಿಂತೆ ಮಾಡೋದು ಬೇಡ, ಪರಿಹಾರ ಬೇಕಿಲ್ಲ. ಯಾಕೆಂದರೆ ಶನಿ ಪ್ರಭಾವನೂ ದೂರ ಆಯಿತು. ಮಕರ ರಾಶಿಯವರು ಸಂತೋಷವಾಗಿ ನೀವು ಜೀವನವನ್ನು ಮಾಡ್ಬೋದು.